ಪದೇ ಪದೇ ಪಾಕಿಸ್ತಾನ ಭಾರತವನ್ನ ಪ್ರಚೋದಿಸ್ತಾ ಇದೆ. ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ನಿರಂತರವಾಗಿ ಹರಡ್ತಾ ಇದೆ. ಭಾರತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ಪಾಕ್ ಮೇಲೆ ದಾಳಿಯನ್ನ ಮಾಡಿದೆ. ಯಾವುದೇ ಪರಿಸ್ಥಿತಿ ಬಂದರೂ ಭಾರತ ಇದನ್ನ ಎದುರಿಸೋಕೆ ಸಿದ್ಧವಾಗಿದೆ, ತಯಾರಾಗಿದೆ. ಪದೇ ಪದೇ ಪಾಕಿಸ್ತಾನ ಭಾರತವನ್ನ ಪ್ರಚೋದಿಸ್ತಾ ಇದೆ ಅನ್ನುವಂಥ ವಿಚಾರ, ಈ ಎಲ್ಲ ಮಾಹಿತಿಯನ್ನ ಈಗ ಸುದ್ದಿಗೋಷ್ಠಿ ಏನು ನಡೀತು, ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಯಾವ್ಯಾವ ರೀತಿಯಾಗಿ ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನೋದನ್ನು. ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದೆ. ಸುಳ್ಳು ಸುದ್ದಿ ಹರಡಿದ್ದ ಪಾಕಿಗೆ ದಾಖಲೆ ಸಹಿತವಾಗಿ ಇದೀಗ ತಿರುಗೇಟನ್ನು ನೀಡಲಾಗಿದೆ. ಸಿರ್ಸಾ ಏರ್ಬೇಸ್ ಸೇಫ್ ಅಂತ ಭಾರತ ಸೇನೆ ಹೇಳ್ತಾ ಇದೆ. ಸೊ ಪಾಕಿಸ್ತಾನ ಈ ಟ್ವಿಟರ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಇದನ್ನು ಬಳಕೆ ಮಾಡಿಕೊಂಡು ಸುಳ್ಳು ಸುದ್ದಿಯನ್ನು ಹರಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಕೂಡ ಎದುರಿಸೋಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಸಿರ್ಸಾ ಏರ್ ಬೇಸ್ ಹಂಗಾಗಿದೆ ಹಿಂಗಾಗಿದೆ ಅಂತ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ, ಬಟ್ ಅದು ಸೇಫ್ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು. ಭಾರತದ ಪಶ್ಚಿಮ ಭಾಗಗಳ ಮೇಲೆ ನಿರಂತರವಾದ ಅಟ್ಯಾಕನ್ನು ಮಾಡ್ತಾ ಇದೆ. ಆ ಎಲ್ಲ ಅಟ್ಯಾಕ್ಗಳನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಕರ್ನಲ್ ಸೋಫಿಯಾ ಖುರೇಶಿ ಕೂಡ ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಇವತ್ತಿನ ಈ ಪ್ರೆಸ್ ಮೀಟ್ನಲ್ಲಿ ಪ್ರಮುಖವಾಗಿ ಹೇಳಿರುವಂಥ ವಿಚಾರ, ಪಾಕ್ ದೂರವ್ಯಾಪ್ತಿಯ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗ್ತಾ ಇದೆ. ಭಾರತದ 26 ಸೇನೆ ನೆಲೆಗಳನ್ನು ಇಲ್ಲಿ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಆದರೆ ಅದ್ಯಾವುದಕ್ಕೂ ನಾವಿಲ್ಲಿ ದಾರಿ ಮಾಡಿಕೊಟ್ಟಿಲ್ಲ ಅಂತ ಈಗ ವಿದೇಶಾಂಗ ಇಲಾಖೆಯಿಂದ ಏನು ಪ್ರೆಸ್ ಮೀಟ್ ನಡೀತೋ, ಈ ಪ್ರೆಸ್ ಮೀಟ್ನಲ್ಲಿ ಈ ವಿಚಾರವನ್ನು ತಿಳಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಕೂಡ ಸಾಕಷ್ಟು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಭಾರತದ ಪಶ್ಚಿಮ ಭಾಗಗಳ ಮೇಲೆ ನಿರಂತರವಾದಂಥ ಯತ್ನವನ್ನು ಮಾಡ್ತಾ ಇದೆ. 26 ಸೇನಾ ನೆಲೆಗಳ ಮೇಲೆ ಪಾಕ್ ದಾಳಿ ಯತ್ನ ಆಗಿದೆ. ಕಾಶ್ಮೀರದಿಂದ ಗುಜರಾತ್ವರೆಗೂ ಪಾಕ್ ದಾಳಿಯನ್ನು ಮಾಡ್ತಾ ಇದೆ, ಅಪ್ರಚೋದಿತ ದಾಳಿ. ಆಸ್ಪತ್ರೆ ಶಾಲೆಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ಈ ದಾಳಿಗಳನ್ನು ಮಾಡ್ತಾ ಇದೆ. ಪಾಕ್ ಪ್ರತಿ ದಾಳಿಗೆ ಭಾರತ ತಕ್ಕ ಉತ್ತರವನ್ನು ನೀಡಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಲ್ ಸೋಫಿಯಾ ಈ ಹೇಳಿಕೆಯನ್ನು ಕೊಟ್ಟಿರೋದು. ಭಾರತ ಎಲ್ಲದೂ ಕೂಡ ಸರ್ವಸನ್ನದ್ಧವಾಗಿದೆ ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಯಾರು ಭಯಪಡುವಂಥ ಆತಂಕ ಇಲ್ಲ ಅನ್ನೋದನ್ನು ಹೇಳ್ತಾ ಇರೋದ್ರ ಜೊತೆಗೆ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಡ್ರೋನ್ಗಳ ಮುಖಾಂತರವಾಗಿ ದಾಳಿಗೆ ಪಾಕ್ ಯತ್ನಿಸಿದೆ. ಫೈಟರ್ ಜೆಟ್ಗಳನ್ನು ಭಾರತದ ಮೇಲೆ ದಾಳಿಗೆ ಬಳಕೆ ಮಾಡಿಕೊಂಡಿದೆ. ಲಾಹೋರ್ನಿಂದ ಪ್ರಯಾಣಿಸುವ ವಿಮಾನಗಳನ್ನು ಶೀಲ್ಡ್ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಪಾಕ್ ದಾಳಿ ಮಾಡ್ತಾ ಇದೆ. ಹೆವಿ ಕ್ಯಾಲಿಬರ್ ಶಸ್ತ್ರಗಳ ಮುಖಾಂತರವಾಗಿ ದಾಳಿ ಯತ್ನಿಸ್ತಾ ಇದೆ. ಇನ್ನು ಶ್ರೀನಗರದಿಂದ 26 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನದ ಎಲ್ಲ ಯತ್ನವನ್ನು ಭಾರತ ವಿಫಲಗೊಳಿಸಿದೆ ಅನ್ನೋದನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಪ್ರಮುಖವಾಗಿ ಆಸ್ಪತ್ರೆ ಶಾಲೆಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಶ್ರೀನಗರ, ಅವಂತಿಪುರ, ಉಧಂಪುರದಲ್ಲಿ ಹೆಚ್ಚಿನ ಟಾರ್ಗೆಟನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ತಿಳಿಸಿದ್ದಾರೆ.